ನೋಡಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು, ಯಡಿಯೂರಪ್ಪ, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಇವರೆಲ್ಲ ಇಲ್ಲ ಅಂದರೆ ಆ ಪಾಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಅನ್ಸೋದಿಲ್ಲ. ಅದರಲ್ಲಿ ನೋಡಿ, ಯಡಿಯೂರಪ್ಪನವರು ಹಿಂದೆ ಸರಿದ್ರು, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಅವರು ಒಂದು ರೀತಿ ಮಾರ್ಗದರ್ಶಕರಾಗಿದ್ದಾರೆ. ಯಾಕಂದರೆ ಅವರ ಪುತ್ರ ಬಿ ವೈ ವಿಜೇಂದ್ರ BJP ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಅವರು ಹಿನ್ನೆಲೆಯಲ್ಲಿ ನಿಂತಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಮಾತುಗಳು ಅದ್ರಲ್ಲಿ ಕೇಳಿ ಬರ್ತಾಯಿತ್ತು. ಆದರೆ ಅವರ ಆರೋಗ್ಯ ಸಹಕರಿಸ್ತಾ ಇಲ್ಲ ಮತ್ತು ಕೇಂದ್ರ ಸಚಿವರಾಗಿರೋದ್ರಿಂದ ಅಲ್ಲೇ ಅವರಿಗೆ ವರ್ಕ್ ಹೆಕ್ಟಿಕ್ ಇದೆ ಅನ್ನೋದೆಲ್ಲ ಇತ್ತು. ಆದರೆ ಈಗ ಕುಮಾರಸ್ವಾಮಿಯವರು ಒಂದು ದೊಡ್ಡ ಪ್ಲಾನ್ನ ಜೊತೆ ರಾಜ್ಯ ರಾಜಕಾರಣಕ್ಕೆ ಮರಳ್ತಾ ಇದ್ದಾರೆ. ಸಣ್ಣ ಪ್ಲಾನ್ ಅಲ್ಲ, ಬಹಳ ದೊಡ್ಡ ಪ್ಲಾನ್, ಮತ್ತು ಒಂದೇ ಪ್ಲಾನ್ ಅಲ್ಲ, ಹಲವು ಪ್ಲಾನ್ಗಳು ರೆಡಿ ಆಗಿವೆ. ಯಾಕೆ ಯಾಕೆ ಎಂಟ್ರಿ ಕೊಡ್ತಾ ಇದ್ದಾರೆ? ಸುಮ್ಮನೆ ಅಂತೂ ಎಂಟ್ರಿ ಕೊಡಲ್ಲ. ಅದರಲ್ಲೂ ಕುಮಾರಸ್ವಾಮಿಯವರು ಅವರ ನೆಟ್ವರ್ಕ್, ಅವರ ಸೋರ್ಸ್ ಇದೆಯಲ್ಲ, ಭಾಳ ಸ್ಟ್ರಾಂಗ್ ಆಗಿದೆ. ಅವರು ವಾಪಸ್ ರಾಜ್ಯ ರಾಜಕಾರಣದ ಕಡೆ ನೋಡ್ತಾ ಇದ್ದಾರೆ ಅಂದರೆ ಏನೋ ಆಗುತ್ತೆ ಅಂತಲೇ ಅರ್ಥ. ಹಾಗಾದರೆ ಏನಾಗುತ್ತೆ? ಕುಮಾರಸ್ವಾಮಿ ಅವ್ರಿಗಿರುವಂಥ ಮಾಹಿತಿ ಏನು? ಅವ್ರು ಮಾಡಿರೋ ಪ್ಲಾನ್ ಏನು? ಏನಾಗಲಿದೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ, ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ಟಲ್ಲಿ ಈಗ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅವರು ಸ್ಟೇಟ್ ಪಾಲಿಟಿಕ್ಸಿಂದ ಒಂದಷ್ಟು ಅಂತರ ಕಾದ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಯಾಕೆ ಕುಮಾರಸ್ವಾಮಿಯವರು ಈ ಅಂತರ ಕಾದ್ಕೊಂಡಿರೋದು ಯಾಕೆ? ಆಗೆಲ್ಲ ಬರ್ತಾ ಇದ್ದಿದ್ದು ಪ್ರತಿಕ್ರಿಯೆ ಏನು ಅಂದರೆ, ಆ ಕಡೆಯಿಂದ, ಪಕ್ಷದ ಕಡೆಯಿಂದ, ಇಲ್ಲ ಅವರು ಒಂದು ಅವರಿಗೆ ಡೆಲ್ಲಿಯಲ್ಲೇ ಹೆಕ್ಟಿಕ್ ವರ್ಕ್ ಇದೆ, ಮತ್ತೊಂದು ಆರೋಗ್ಯ ಕೂಡ ಅವರಿಗೆ ರಾಜ್ಯ ಪ್ರವಾಸ ಮಾಡಲಿಕ್ಕೆ ಅಷ್ಟರ ಮಟ್ಟಿಗೆ ಸಹಕರಿಸ್ತಾ ಇಲ್ಲ ಅನ್ನೋ ಮಾತೆಲ್ಲ ಕೇಳಿ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಇಲ್ಲ, ಅವ್ರು ರೆಡಿ ಆಗ್ತಾ ಇದ್ದಾರೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದು ನಿಜ, ಬಟ್ ಈಗ ಅವ್ರು ರೆಡಿ ಆಗ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಅವ್ರು ಹೇಳಿದರು. ಈಗ ಸ್ವತಃ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ, ಹಲವು ಪ್ಲಾನ್ಗಳ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಅವರು ವಾಪಸ್ ರಾಜ್ಯ ರಾಜಕಾರಣದ ಕಡೆ ನೋಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ನೋಡ್ತಾ ಇಲ್ಲ. ನಾ ಹೇಳಿದೆ, ಅವರಿಗೆ ಒಂದಷ್ಟು ಮಾಹಿತಿಗಳಿವೆ, ಆ ಮಾಹಿತಿಗಳ ಹಿನ್ನೆಲೆಯಲ್ಲೇ ಅವರು ಹಿಂದಿರುಗಿ ನೋಡ್ತಾ ಇದ್ದಾರೆ. ಅವ್ರು ಬೇಸಿಕಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅವರೇ ಏಕ್ದಮ್ ದುಮ್ಕೋದಿಲ್ಲ. ಈಗ ಫಸ್ಟ್ ಏನು ಮಾಡ್ತಿದ್ದಾರೆ, ಮುಂದಿನ 10-12 ದಿನಗಳ ಒಳಗಾಗಿ, ಇನ್ನು ಅನದರ್ 10 days, ಅವರು ರಾಜ್ಯ JDSನ ಕೋರ್ ಕಮಿಟಿಯನ್ನು ಹೊಸದಾಗಿ ರೂಪಿಸ್ತಾ ಇದ್ದಾರೆ, ಹೊಸದಾಗಿ ರಚನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಸಂಘಟನೆಯನ್ನು ಆಕ್ಟಿವ್ ಮಾಡುವಂಥ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ. ಸ್ವತಃ ಅವರೇ ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡ್ತಾ ಇದ್ದಾರೆ, ನಂಬರ್ 1. ಹಾಗೂ ಒಂದು ಬೃಹತ್ ಸಮಾವೇಶಕ್ಕೂ ಪ್ಲಾನ್ ರೆಡಿ ಆಗಿದೆ. ಸುಮ್ಮನೆ ಸಮಾವೇಶ ಮಾಡಲಿಕ್ಕಾಗುತ್ತಾ? ಅದಕ್ಕೊಂದು ಕಾರಣ ಬೇಕಲ್ವಾ? ಕಾರಣವೂ ಕೂಡ ಸಿಕ್ಕಿದೆ ಸರಿಯಾಗಿ. ನೋಡಿ, ನವೆಂಬರ್ 22ಕ್ಕೆ ಅನಿಸುತ್ತೆ, ಜಾತ್ಯತೀತ ಜನತಾದಳ ಅಂದರೆ JDS ಜನತಾದಳ ಸೆಕ್ಯುಲರ್ ಫಾರ್ಮ್ ಆಗಿ 25 ವರ್ಷಗಳಾಗ್ತಾ ಇದೆ. 2000ನೇ ಇಸ್ವಿಯಲ್ಲಿ ಅದು JDS ಆಗಿದ್ದು. ಆಗ ರಾಮಕೃಷ್ಣ ಹೆಗ್ಡೆ ಅವರು ಹಾಗೂ ದೇವೇಗೌಡರ ನಡುವಿನ ಕಿತ್ತಾಟ, ಸಂಯುಕ್ತ ಜನತಾದಳ ಹಾಗೂ JDS ಜಾತ್ಯತೀತ ಜನತಾದಳ ಅಂತ 2 ಪಾರ್ಟ್ ಆಯಿತು. ಆ ಜಾತ್ಯತೀತ ಜನತಾದಳದ ಹುಟ್ಟು ಇಲ್ಲಿಗೆ 25 ವರ್ಷ ಆಯಿತು ಹುಟ್ಟಿ. ಆ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಪ್ಲಾನ್ ಮಾಡಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿಕ್ಕೆ ಪ್ಲಾನ್ ರೆಡಿಯಾಗಿದೆ. ಮುಂದಿನ ತಿಂಗಳು ಅವರು ಅಧಿಕೃತವಾಗಿ ವಾಪಸ್ ಹಿಂದಿರುಗ್ತಾ ಇದ್ದಾರೆ ರಾಜ್ಯ ರಾಜಕಾರಣಕ್ಕೆ, ಮತ್ತು ಅವತ್ತಿಂದ ಅವರು ಆಕ್ಟಿವ್ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಮಾಡಬೇಕಿದ್ರೆ ಏನೋ ಒಂದಷ್ಟು ಮಾಹಿತಿ ಇರಬೇಕಲ್ವ ಅವರಿಗೆ. ಅವರ ಸೋರ್ಸಸ್ ಏನು ಹೇಳ್ತಾ ಇದೆ, ಅವರ ನೆಟ್ವರ್ಕ್ ಏನು ಹೇಳ್ತಾ ಇದೆ. ನೋಡಿ, ಕುಮಾರಸ್ವಾಮಿ ಅವರಿಗೆ ಹಲವು ಮಾಹಿತಿಗಳು ಈಗಾಗಲೇ ಬಂದಿದೆ. ಒಂದು, ಅವರಿಗಿರುವ ಮಾಹಿತಿ, ಡೆಫಿನೆಟ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಆಗುತ್ತೆ, ಮತ್ತು JDSಗೆ ಏನಾದರೂ ಒಂದಷ್ಟು ಬೇಸ್ ಇದೆ ಅಂದರೆ ಅಲ್ಲೇ ಪಂಚಾಯತ್ಗಳಲ್ಲಿ. ಅದನ್ನು ಗಟ್ಟಿ ಮಾಡ್ಕೊಳ್ಬೇಕಾಗಿದೆ, ನಂಬರ್ 1. ನಂಬರ್ 2, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಅದರ ಚುನಾವಣೆ ಕೂಡ ಆಗುತ್ತೆ. ಸಿಟಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂದರೆ ಕುಮಾರಸ್ವಾಮಿಯವರೇ ಬರಬೇಕು. ಅದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲೇ ಸಮಾವೇಶವನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. 2ನೇದಾಯಿತು. ಇನ್ನು 3ನೇದ್ದು, ಅವರಿಗಿರುವ ಮತ್ತೂ ಒಂದು ಮಹತ್ವದ ಮಾಹಿತಿ ಏನಪ್ಪ ಅಂದರೆ, ನವೆಂಬರಲ್ಲಿ ಏನೋ ಆಗುತ್ತೆ ಅಂತಲ್ಲ, ಈ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಿತ್ತಾಟ ಇದೆಯಲ್ಲ, ಅದು ನವೆಂಬರಲ್ಲೇ ಏನೋ ಆಗುತ್ತೆ ಅಂತಲ್ಲ. ಆದರೆ ಮಾರ್ಚ್ ಅಂತ್ಯದ ಒಳಗಾಗಿ ಇವರಿಬ್ಬರ ನಡುವೆ ಕಿತ್ತಾಟ ತಾರಕಕ್ಕೆ ಹೋದರೆ, ಇಬ್ಬರೂ ಪಟ್ಟನ್ನು ಸಡಿಲಿಸದೇ ಹೋದರೆ ಏನು ಬೇಕಾದರೂ ಆಗ್ಬೋದು. ಹಾಗಂತೇಳಿ
ಹೊಸದಾಗೇನೋ ಸರ್ಕಾರ ರಚನೆ ಆಗಲ್ಲ, ಆದರೆ ಈ ಸರ್ಕಾರದ ಅಸ್ತಿತ್ವಕ್ಕೆ ಪೆಟ್ಟು ಬಿದ್ದರೂ ಬೀಳಬಹುದು. ನನಗಿಲ್ಲ ಅಂದಮೇಲೆ ಮತ್ತೆ ಯಾಕಿರಬೇಕಿದು ಅನ್ನೋ ಹಂತಕ್ಕೆ ಹೋದರೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಮಾಹಿತಿಗಳಿದೆ. ಅಂತಹ ಸಂದರ್ಭ ಬಂದರೆ ರಾಷ್ಟ್ರಪತಿ ಆಳ್ವಿಕೆಯೂ ಬರ್ಬೋದು, ಮಧ್ಯಂತರ ಚುನಾವಣೆಯೂ ಎದುರಾಗ್ಬೋದು 6 ತಿಂಗಳಲ್ಲೋ ವರ್ಷದಲ್ಲೋ. ಅಂತಹ ಸಾಧ್ಯತೆಗಳ ಬಗ್ಗೆ ಅವರಿಗೆ ಒಂದಷ್ಟು ಸೂಚನೆಗಳು ಸಿಕ್ಕಿದೆ. ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಇಷ್ಟು ತರಾತುರಿಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಹಿಂದಿರುಗ್ತಾ ಇರೋದು. ಸುಮ್ಮನೆ ಅಲ್ಲ. ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಭಾಳ ಓಡಾಡ್ತಾ ಇದ್ದಾರೆ, ನೋ ಡೌಟ್ ಇನ್ ದಟ್. ಆದರೆ ಕುಮಾರಸ್ವಾಮಿಯವರು ಬಂದ್ರೇ ಇಲ್ಲಿ ನಾಯಕರೆಲ್ಲರೂ ಕೂಡ ಒಪ್ಕೊಳ್ಳೋದು. ನೋಡಿ, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ರಾಜ್ಯಾಧ್ಯಕ್ಷರನ್ನಾಗಿಯೂ ಅದಕ್ಕೆ ಮಾಡಿಲ್ಲ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಾವು ಜನರ ಹತ್ರ ಹೋಗಬೇಕಿದ್ರೆ ಒಂದಷ್ಟು ಅಭಿಪ್ರಾಯವನ್ನು ರೂಪಿಸಬೇಕು. ಅಜ್ಜ ಮಗ ಮೊಮ್ಮಗ ಈ ರೀತಿ ಅಭಿಪ್ರಾಯ ಆಗಬಾರ್ದು ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸದ್ಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂಥ ಆಲೋಚನೆ ಅವರಲ್ಲಿಲ್ಲ. ಅವರೇ ವಾಪಸ್ ಬಂದು ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಅವರೇ ಜವಾಬ್ದಾರಿ ಹೊತ್ಕೊಳ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಆಗ್ಬೋದು. ಆದರೆ ಕುಮಾರಸ್ವಾಮಿ ಅವರ ರೀಎಂಟ್ರಿ 100% ಫಿಕ್ಸ್ ಆಗಿದೆ. ಕುಮಾರಸ್ವಾಮಿಯವರು ಈ ಎಲ್ಲ ಮಾಹಿತಿಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ಲ್ಯಾನ್, ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರವೇ ಮುಂದುವರಿತಾರೆ. ಅಂದರೆ ಏನಾದರೆ ಏನು ಮಾಡಬೇಕು ಅವ್ರ ಹತ್ರ ರೆಡಿ ಇದೆ. ಮತ್ತು ಈಗಾಗಲೇ ಇದರ ಬಗ್ಗೆ ನರೇಂದ್ರ ಮೋದಿಯವರ ಗಮನಕ್ಕೂ ಅಮಿತ್ ಶಾ ಅವರ ಗಮನಕ್ಕೂ JP ನಡ್ಡಾ ಅವರ ಗಮನಕ್ಕೂ ತಂದಿದ್ದಾರೆ. ಹಾಗೆ ತಂದ ನಂತರವೇ ಅವರು ವಾಪಸ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಕುಮಾರಸ್ವಾಮಿ ಅವರು ರೀಎಂಟ್ರಿ ಆಯಿತು ಅಂದರೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ತಲ್ಲಣಗಳು ಖಂಡಿತ. ಆದರೆ ಅದು ಯಾವ ರೂಪದಲ್ಲಾಗುತ್ತೆ ಮಾರ್ಚ್ವರೆಗೂ ಕಾಯಬೇಕು. ಆದರೆ ಅವರಿಗೆ ಒಂದಷ್ಟು ಹಿಂಟ್ಗಳು ಸಿಕ್ಕಿದೆಯಲ್ಲ, ಅದು ಬಹುಶಃ ಈ ಹೊತ್ತಿನಲ್ಲಿ ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾಕಂದರೆ ಕುಮಾರಸ್ವಾಮಿಯವರು ಆ ರೀತಿಯ ಮಾಹಿತಿಗಳನ್ನ ಕಲೆ ಹಾಕೋದ್ರಲ್ಲಿ ಎತ್ತಿದ ಕೈ, ನಿಮಗೆ ಗೊತ್ತು. ರಾಜ್ಯ ರಾಜಕಾರಣ ಬಹುಶಃ ಇನ್ನು ಮುಂದೆ ಮಗ್ಗಲು ಬದಲಿಸಲಿದೆ ಹಾಗೂ ಒಂದಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೋಡಿ, ದೇವೇಗೌಡರು ಮೊದಲಿನ ಥರ ರಾಜ್ಯ ಎಲ್ಲ ಸುತ್ತಾಡಲಿಕ್ಕಾಗಲ್ಲ. ಆದರೆ ಕುಮಾರಸ್ವಾಮಿಯವರು ಈಗಲೂ ರಾಜ್ಯ ಸುತ್ತಾಡಿ ಪಕ್ಷ ಸಂಘಟನೆ ಮಾಡುವಂಥ ಉತ್ಸಾಹವನ್ನು ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಅವರ ಪುತ್ರ ನಿಖಿಲ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮತ್ತು ಕೆಲವರಿಗೆಲ್ಲ ಜವಾಬ್ದಾರಿ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಈಗ GT ದೇವೇಗೌಡರಾಗಿರ್ಬೋದು, ಸುರೇಶ್ ಬಾಬು ಆಗಿರ್ಬೋದು, ಹಿರಿಯ ನಾಯಕರು ಬಂಡೆಪ್ಪ ಕಾಶಂಪುರ ಆಗಿರ್ಬೋದು, ಭಾಳಷ್ಟು ಜನ ನಾಯಕರಿದ್ದಾರೆ. ಅವರಿಗೆಲ್ಲ ಒಂದಷ್ಟು ಜವಾಬ್ದಾರಿಯನ್ನು ಕೊಡುವಂಥ ಆಲೋಚನೆ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಮೂಲಕ ಪಕ್ಷದ ಸಂಘಟನೆಯನ್ನು ಬಲಪಡಿಸಿ ಮುಂದಿನ ವಿಧಾನಸಭಾ ಚುನಾವಣೆಗೆ ತಯಾರಿಯನ್ನು ಮಾಡಲಿಕ್ಕೆ ಕುಮಾರಸ್ವಾಮಿಯವರು ರೆಡಿಯಾಗಿದ್ದಾರೆ. ಕುಮಾರಸ್ವಾಮಿಯವರ ಈ ಪ್ಲಾನ್ ವರ್ಕ್ ಆಗಬಹುದಾ? ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಅಂತೀರಾ? ಅಥವಾ ಇಲ್ಲ ಅವರಿಗೆ ಕೇಂದ್ರ ಸಚಿವರಾಗಿದ್ದಾರೆ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವರೇ ಮುಂದುವರೆದ್ರೆ ಒಳ್ಳೆಯದಿತ್ತು ಅಂತ ಅಭಿಪ್ರಾಯ ಪಡ್ತೀರಾ? ಏನು ಹೇಳ್ತೀರಿ? ಕುಮಾರಸ್ವಾಮಿಯವರ ರೀಎಂಟ್ರಿ ರಾಜ್ಯ ರಾಜಕಾರಣಕ್ಕೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.